ನಗರದ ಥಾಣೆ ತಾಲೂಕಿನಲ್ಲಿ ಬಹಳಷ್ಟು ದಿನಗಳಿಂದ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಇದೇ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಆರೋಪಿಯನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಅತ್ಯಾಚಾರ ಆರೋಪಿ ಅಕ್ಷಯ್ ಶಿಂದೆಯನ್ನ ಎನ್ಕೌಂಟರ್ ಮಾಡಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಜೀಪ್ನಲ್ಲಿ ಕರೆದೊಯ್ಯುವಾಗ ಪೊಲೀಸರ ರಿವಾಲ್ವರ್ನಿಂದ ಆರೋಪಿ ಮೇಲೆ ಫೈರಿಂಗ್ ಆಗಿದೆ. ಒಂದು ಸುತ್ತು ಗುಂಡನ್ನ ಪೊಲೀಸರು ಹಾರಿಸಿದ್ದಾರೆ. ಕೂಡಲೇ ಆರೋಪಿಯನ್ನು ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಆತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಆಗಸ್ಟ್ 22ನೇ ತಾರೀಕು ಅಪ್ರಾಪ್ತ ಇಬ್ಬರು ಬಾಲಕಿಯರ ಅತ್ಯಾಚಾರ ಪ್ರಕರಣದ ಆರೋಪ ಈತನ ಮೇಲೆ ಇತ್ತು. ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಮತ್ತೆ ಪ್ರತಿನಿತ್ಯ ಪ್ರತಿಭಟನೆಗೆ ಕಾರಣ ಆಗಿತ್ತು, ಮತ್ತೆ ಆತನನ್ನ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಬೇಕು ಅಂತ ಜನ ಆಗ್ರಹಿಸ್ತಾ ಇದ್ರು. ಸೊ ಸ್ಪಾಟ್ ಮಹಜರಿಗೆ ಅಂತ ಆತ ಕರ್ಕೊಂಡು ಬರಬೇಕಾದ್ರೆ ಪೊಲೀಸರ ವಿರುದ್ಧನೇ ತಿರುಗಿ ಬಿದ್ದಿದ್ದಂತೆ. ಹೀಗಾಗಿ ಕೊಂದು ಮುಗಿಸಿದ್ದಾರೆ. ಈ ಜಗತ್ತಿನಲ್ಲಿ ಬದುಕೋದಕ್ಕೆ ನೀನು ಲಾಯಕ್ಕಲ್ಲ ಅನ್ನೋ ನಿರ್ಧಾರಕ್ಕೆ ಬಂದು ಆತನನ್ನು ಕಳಿಸ್ಕೊಟ್ಟಿದ್ದಾರೆ.